ಸಾರಾ ಮಹೇಶ್ ಅವರ 60ನೇ ಹುಟ್ಟುಹಬ್ಬವನ್ನು 10/8/26ನೇ ಸೋಮವಾರ ಆಚರಣೆ ಮಾಡಲು ಕೆ.ಆರ್. ನಗರ ರೇಡಿಯೋ ಮೈದಾನದ ಒಕ್ಕಲಿಗರ ಭವನದಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ. ಆಪ್ತ ಮಿತ್ರ ಸಾರಾ ಮಹೇಶ್ ಅವರ 60ನೇ ಹುಟ್ಟುಹಬ್ಬವನ್ನು ಶುಭ ಕೋರುವವರು ಗೌರವಾನ್ವಿತ ಡಾಕ್ಟರ್ ಭಾಸ್ಕರಾಚಾರ್ ಟಿಪ್ಟೂರ್, ವಿಶ್ವಕರ್ಮ ಬಿಜೆಪಿ ಮುಖಂಡರು ಹಾಗೂ ಹಿರಿಯ ಪತ್ರಕರ್ತರು ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಆಗಿರುವ ಸಮಾಜ ಸೇವಕರು ಅವರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಸಾರಾ ಮಹೇಶ್ ಅವರವರು ಸಾಲಿಗ್ರಾಮದ ರಾಮೇಗೌಡ ಮತ್ತು ಸುಮಿತ್ರ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪ್ರಥಮ ಬಾರಿಗೆ ಬಿಜೆಪಿ ಕೆ.ಆರ್. ನಗರ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಸ್ಪರ್ಧಿಸಿದ್ದರು. ಇವರಿಗೆ ಬಿ.ಎಸ್. ಯಡಿಯೂರಪ್ಪನವರ ಸಾರಥ್ಯ ಬೆಂಬಲವನಿಗೆ ಅತಿ ಬಹುಮತದ ಮತಗಳನ್ನು ಗಳಿಸಿದ್ದರು. ಅವರು ವಿಶ್ವನಾಥ್ ಅವರನ್ನು ಸೋಲಿಸಿದರು. ನಂತರ ಬಿಜೆಪಿಯನ್ನು ಬಿಟ್ಟು JDSಗೆ ಪಾದಾರ್ಪಣೆ ಮಾಡಿದರು. ಮಾಡಿದಾಗ JDSಯಿಂದ 3 ಬಾರಿ ಶಾಸಕರಾಗಿ, ಅಭಿವೃದ್ಧಿಯ ಅಧಿಕಾರರಾಗಿ, ಬಡವರ ಬಂಧುವಾಗಿ ಸೇವೆ ಸಲ್ಲಿಸಿದವರು. ಇವರ ಹುಟ್ಟುಹಬ್ಬವನ್ನು ಪ್ರಥಮ ಬಾರಿಗೆ ಕೆ.ಆರ್. ನಗರ ರೇಡಿಯೋ ಮೈದಾನದಲ್ಲಿ ಬಿ.ಎಸ್. ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ಬೆಳೆದು ನಂತರ ಬಿಜೆಪಿ ಬಿಟ್ಟು JDSಗೆ ಸೇರ್ಪಡೆಯಾಗಿ ಸಕ್ರಿಯವಾಗಿ ಈಗ 60 ವರ್ಷ. ಸಾರಾ ಮಹೇಶ್ ಅವರ ಹುಟ್ಟುಹಬ್ಬವನ್ನು ಆಗಸ್ಟ್ 10ನೇ ತಾರೀಕು ಅವರೆಲ್ಲ ಬಳಗದವರು ಕೃಷ್ಣರಾಜನಗರದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ಅವರೆಲ್ಲ ಅಭಿಮಾನಿಗಳು ಒಟ್ಟಾಗಿ ಸೇರಿ ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ವರ್ಷವೂ ಕೂಡ ಅವರ ಹುಟ್ಟುಹಬ್ಬವನ್ನು ಸಾರಾ ಸ್ನೇಹ ಬಳಗ ಕೃಷ್ಣರಾಜನಗರ ಇದರ ವತಿಯಿಂದ ಆಯೋಜಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಬದ್ಧತೆ ಇಟ್ಟುಕೊಂಡು, ನಿಷ್ಠೆಯನ್ನು ಇಟ್ಟುಕೊಂಡು ರಾಜಕಾರಣದಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಸಾರಾ ಮಹೇಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ರಾಜಕಾರಣದಲ್ಲಿ ಏನೇ ಏಳು ಬೀಳುಗಳಿರಲಿ ಅವುಗಳನ್ನ ಲೆಕ್ಕಿಸದೆ ಜನಗಳ ಸೇವೆಯನ್ನೇ ಮುಖ್ಯ ಅಂತೇಳಿ ಭಾವಿಸ್ಕೊಂಡು ಅವರು ರಾಜಕೀಯದಲ್ಲಿ ಹಿನ್ನಡೆ ಆದರೂ ಕೂಡ ಅದನ್ನು ಗಮನದಲ್ಲಿ ಇಟ್ಕೊಳ್ಳದೆ, ಯಾಕೆಂದರೆ ಅವು ಬರ್ತವೆ ಹೋಗ್ತಾ ಇರ್ತವೆ, ಯಾವಾಗಲೂ ಕೂಡ ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಆದರೆ ತಮ್ಮ ಕರ್ತವ್ಯನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರಿಗೆ 60 ತುಂಬ್ತಾ ಇದೆ. 60ನೇ ಹುಟ್ಟುಹಬ್ಬವನ್ನು